ಎಸ್ ಗಾಯ್ಸ್, ಫೈನಲಿ ನಾವು ನಮ್ಮ ಮನೆಗೆ ರೀಚ್ ಆಗಿದ್ದೀವಿ. ನಮ್ಮ ಊರಿನ ಮನೆಗೆ ಬನ್ನಿ. ನಮ್ಮ ಮನೆ ಹೆಂಗಿದೆ ನೋಡೋಣ. ಎಸ್ ಗಾಯ್ಸ್, ಬನ್ನಿ, ಮನೆ ಒಳಗಡೆ ಹೋಗ್ತಾ ಇದ್ದೀವಿ. ಡೋರ್ ಪೇಂಟಿಂಗ್ ಎಲ್ಲ ಕಿತ್ತೋಗಿದೆ ಗಾಯ್ಸ್. ನೋಡಿ ಗಾಯ್ಸ್, ನಾವು ಎಷ್ಟು ಬಡವರು ಅಂತ. ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮಾನಿಟೈಸೇಷನ್ ಆಗೋಕ್ಕೆ ಹೆಲ್ಪ್ ಮಾಡಿ ಗಾಯ್ಸ್. ಸೀಟಲ್ಲಿ ಹಾಕ್ಸುವ. ನಮ್ಮ ಮನೇಲಿ ಪುಟಾಣಿ ಪಾಪು ಇದೆ ಗಾಯ್ಸ್. ಏನು ತೋರ್ಸಂಗಿಲ್ಲ, ಸಾರಿ. ಆಮೇಲೆ ಕೈ ಕಾಲು ತೋರಿಸ್ತೀನಿ. ನೋಡಿ ಗಾಯ್ಸ್, ಇದು ನಮ್ಮ ಪುಟ್ಟ ಮನೆ. ನಾನು ಹುಟ್ಟಿ ಬೆಳೆದ ಮನೆ. ಮಧ್ಯದಲ್ಲಿ ಕಟ್ಟಿದ್ದು, ಉಳ್ದಿದ್ದು ಆಮೇಲೆ ತೋರಿಸ್ತೀನಿ ಗಾಯ್ಸ್. ಇಲ್ಲಿ ರೀಚ್ ಆಗೋಕ್ಕೆ ಹೆಂಗೆಲ್ಲ ಬಂದ್ವಿ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಗಾಯ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಖಾ ಗೌಡ. ನಾವಿವತ್ತು ನಮ್ಮೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬನ್ನಿ ಗಾಯ್ಸ್, ಹೊರಡೋಣ. ಈ ಮಕ್ಕಳನ್ನ ಕಟ್ಕೊಂಡು ಊರಿಗೆ ಹೋಗೋವಾಗ ಅಪ್ಪ ಬೇಡಪ್ಪ. ಹಾಯ್ ಗಾಯ್ಸ್, ವಿ ಆರ್ ವೇಟಿಂಗ್ ಫಾರ್ ಬಸ್ ಇನ್ ತಾವರೆಕೆರೆ ಟು ಕೆಂಗೇರಿ. ಬಾಯ್. ಏನು ಎಸ್ ಗಾಯ್ಸ್, ಅಂತೂ ಇಂತೂ ನಾವು ಮಂಡ್ಯದಿಂದ ಆಟೋ ಹತ್ತಿ ತಗ್ಗಳ್ಳಿನಲ್ಲಿ ಬಂದು ಇಳಿದು ನಮ್ಮ ಊರಿಗೆ ನಡ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ದೀವಿ ಗಾಯ್ಸ್. ಇಲ್ಲಿಂದ ಏನಿಲ್ಲ ಅಂದರೂ ಮಿನಿಮಮ್ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಇವಾಗ. ಬನ್ನಿ, ನಡ್ಕೊಂಡು ಹೋಗೋಣ. ನಮ್ಮೂರಲ್ಲಿ ಒಂದು ಕೆರೆ ಇದೆ. ನಮ್ಮೂರಿಗೂ ಆ ಊರಿಗೂ ಮಧ್ಯದಲ್ಲಿ ಆ ಕೆರೆ ತೋರಿಸ್ತೀನಿ. ಏನು ಬೇಡ. ಹೈ ಗಾಯ್ಸ್, ಮಂಡ್ಯ ರೀಚ್ ಆಗಿದ್ದೀವಿ. ಬನ್ನಿ, ನಮ್ಮ ಊರಿಗೆ ಸೀಟ್ ಆಟೋದಲ್ಲಿ ಹೆಂಗೆ ಜನ ತುಂಬ್ಕೊಂಡು ಹೋಗ್ತಾರೆ ಅಂತ ನೋಡೋಣ ಗೈಸ್. ಎಸ್ ಗಾಯ್ಸ್, ನೋಡಿ, ಕಾಣಿಸ್ತಿದ್ಯಾ? ಇದು ಫುಲ್ಲು ದೊಡ್ಡ ಕೆರೆ ಗಾಯ್ಸ್. ನಮ್ಮೂರಿನ ದೊಡ್ಡ ಕೆರೆ ಇದು. 3 ಊರಿಗೆ ಸೇರುತ್ತೆ. 3 ಊರಿನ ಗದ್ದೆಗಳಿಗೆ ಜೀವನಾಡಿ ಅಂತ ಹೇಳ್ಬೋದು ಗಾಯ್ಸ್. ಕೂಡ್ ಕಟ್ಕೊಂಡ್ಬಿಟ್ಟವೆ ನೋಡಿ ಗಾಯ್ಸ್. ಈಚಲ್ ಮರ, ಅದರಲ್ಲಿ ಈಚಲ ಹಣ್ಣೆಲ್ಲ ಎಷ್ಟು ಇದಾಗಿದ್ದಾವೆ. ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲಿ, ಕಾಲೇಜ್ಗೆ ಹೋಗೋ ಟೈಮಲ್ಲಿ ಅದು ಇನ್ನೂ ಪುಟ್ಟ ಮರ, ಇಷ್ಟೇ ಇಷ್ಟು ಉದ್ದ ಇತ್ತು, ಚಿಕ್ಕದು. ಈಗ ನೋಡಿ ಎಷ್ಟು ದೊಡ್ಡದಾಗಿದೆ. ಎಷ್ಟು ಈಚಲ ಹಣ್ಣುಗಳು ಗೊನೆಗಳನ್ನ ಬಿಟ್ಟಿದೆ. ಹಾಗೆ ಎಷ್ಟೊಂದು ಹಕ್ಕಿಗಳು ಕೂಡ ಅದರಲ್ಲಿ ಆಶ್ರಯ ತಗೊಂಡಿದ್ದಾವೆ. ಹಳ್ಳಿ ಅಂದ್ರೇ ಚಂದ ಅಲ್ವಾ ಗಾಯ್ಸ್? ಎಸ್ ಗಾಯ್ಸ್, ಈ ಮರ ನೋಡಿ ಗಾಯ್ಸ್, ನೇರಳೆ ಹಣ್ಣಿನ ಮರ. ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಗೆ ಹೋಗೋವಾಗ, ನಮ್ಮೂರಿಂದ ತಗ್ಗಳಿಗೆ ಬರೋವಾಗ ಇಲ್ಲೆಲ್ಲ ನೇರಳೆ ಹಣ್ಣೆಲ್ಲ ಬಿದ್ದಿರ್ತಾಯಿದ್ವು. ನೇರಳೆ ಹಣ್ಣು ಸೀಸನ್ ಬಂದರೆ ಸಾಕು, ನೇರಳೆ ಹಣ್ಣು ಮರದ ಕೆಳಗಡೆ. ಹುಣಸೆ ಹಣ್ಣು ಸೀಸನ್ ಬಂದರೆ ಹುಣಸೆ ಮರದ ಕೆಳಗಡೆ ನಿಂತಿರ್ತಿದ್ವಿ ಗಾಯ್ಸ್.